ಏನಾಯ್ತು ಗಾಡಿಗೀಗ? ಈ ಟೈಮಲ್ಲಿ ಆಫ್ ಆಗ್ಬೇಕಾ? ಆಟೋನು ಕಾಣಿಸ್ತಿಲ್ಲ. ಕ್ಯಾಬ್ ಬುಕ್ ಮಾಡಿದ್ರೆ ಬೇಗ ಬರಲ್ಲ. ವೇದವತಿ ಅವ್ರ ಮನೆ ಇಲ್ಲೇ ಹತ್ರ ಇರೋದ್ರಿಂದ ನಡ್ಕೊಂಡೇ ಹೋಗೋದು ಬೆಟರ್ ಅನ್ಸುತ್ತೆ. ಈ ವಿಕಾಸ್ಗೆ ಮೋಸ ಮಾಡ್ತಿದ್ದೀರಾ? ಬರ್ತಿದ್ದೀನಿ. ಆ ಸರ್ಪ್ರೈಸ್ ಏನು ಅಂದ್ರೆ ಅವನಿ ವಿಕಾಸ್ ಇಬ್ರು ಇವತ್ತು ರಿಂಗ್ ಬದಲಾಯಿಸ್ಕೊತಿದ್ದಾರೆ. ಮೊದಲು ನಿನ್ನ ಹತ್ರ ಹೇಳಿ ಮಾಡ್ಬೇಕಾಗಿದ್ದ ಕಾರ್ಯಕ್ರಮ ನಿನಗೆ ಹೇಳ್ದೇನೆ ಮಾಡ್ತಿರೋದಕ್ಕೆ ನೀನ್ ಕಸಿವಿಸಿ ಮಾಡ್ಕೋತಿದ್ಯಾ ಅಂತ ನನಗೆ ಗೊತ್ತಮ್ಮ. ಯಾಕಷ್ಟು ಸಲಿಗೆ ತಗೊಂಡ್ವಿ ಅಂದ್ರೆ ನಿಹಾರಿಕಾ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿದ್ಲು ಅಂತಾನೆ ಅಲ್ವಾ? ಸೋದರತ್ತೆ ಸೋದರ ಮಾವ ಆಗಿ ನಮಗ್ ನಿನ್ ಮೇಲೆ ಹಕ್ಕಿದೆ ಅಂತ ಹಾಗೆ ಮಾಡಿದ್ವಿ. ಜೊತೆಗೆ ನಿಮ್ ಮದ್ವೆ ಮಾತುಕತೆ ಮೊದಲೇ ಆಗಿದ್ರಿಂದ ಮುಂದೆ ಹೆಜ್ಜೆ ಇಟ್ವಿ. ನೋಡಮ್ಮ, ನೀನ್ ನಮ್ ಸೋದರ ಸೊಸೆ ಅಂತ ಗೊತ್ತಾದಾಗ್ಲಿಂದ ನಿನ್ ಮೇಲೆ ನಮ್ ಜವಾಬ್ದಾರಿ ಇನ್ನೂ ಜಾಸ್ತಿ ಆಗಿದೆ. ನೀನ್ ನಮ್ಮನ್ನ ತಂದೆ ತಾಯಿಯಾಗಿ ಹೇಗ್ ಭಾವಿಸ್ತಿದ್ಯೋ ನಾವು ಕೂಡ ನಿನ್ನ ಮಗಳ ತರ ಭಾವಿಸ್ತಿದೀವಿ. ಮೇಲಾಗಿ ವಿಕಾಸ್ ತುಂಬಾ ಒಳ್ಳೆಯವನು ಅಂತ ನೀನ್ ಹೇಳಿದ್ದಕ್ಕೆ ನಾವು ನಿರ್ಧಾರ ತಗೊಂಡಿದ್ದು. ಆಗಿರ್ಬೋದು, ಆದ್ರೆ ನೀವು ನಿಮ್ ಮದ್ವೆ ದಿನದ ಸಂಭ್ರಮದಲ್ಲಿ ಹೀಗ್ ಮಾಡಿರ್ಬಾರ್ದಿತ್ತು ಅಂತ ನನಗನ್ನಿಸ್ತಾ ಇದೆ. ಬೇರೆ ಸಂದರ್ಭದಲ್ಲಿ ಏರ್ಪಾಟ್ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು ಅತ್ತೆ. ಯಾಕಂದ್ರೆ ನನ್ ಮನ್ಸು ಕೂಡ ಸಿದ್ಧ ಪಡ್ಬೇಕಲ್ವಾ? ವಿಕಾಸಕ್ಕೆ ಬರ್ಬೇಡ ಅಂತ ನಿಹಾರಿಕಾ ಅವ್ರ ಕೈಲಿ ಫೋನ್ ಮಾಡಿಸಿ ಅತ್ತೆ. ಶುಭ ಕಾರ್ಯ ಮುಂದಕ್ಕೆ ಹೋಗ್ಬೇಕೇ ಹೊರತು ಹಿಂದೆ ಹೋಗ್ಬಾರ್ದಮ್ಮ. ನಾವ್ ಏನೇ ಮಾಡಿದ್ರು ನೀನ್ ಒಳ್ಳೇದಕ್ಕೋಸ್ಕರನೇ ಅಲ್ವಾ? ಇದು ಮುಂದೆ ಹೋಗ್ಬಾರ್ದು. ನಮ್ ಮಾತ್ ಕೇಳು, ನಡೀರಿ. ಈ ಕೈಯನ್ನ ನನ್ನ ಬಿಟ್ರೆ ಇನ್ನೊಬ್ರು ಹಿಡಿಯೋದಕ್ಕೆ ನಾನು ಒಪ್ಕೊಳ್ಳಲ್ಲ. ವಿಕಾಸ್ ಬಂದ್ಮೇಲೆ ಏನ್ ಮಾಡಬೇಕು ನನಗೆ ಗೊತ್ತು. ನೀನೇನು ಟೆನ್ಷನ್ ಮಾಡ್ಕೋಬೇಡ. ನೀನು ನನಗೆ ಮಾತ್ರನೇ ಸ್ವಂತ. ಮತ್ತೊಬ್ರು ನೆರಳು ಕೂಡ ನಿನ್ನ ಮೇಲೆ ಬೀಳೋಕ್ ಬಿಡಲ್ಲ. ಮತ್ತೊಬ್ರು ಗಂಡನಾಗಿ ನಿನ್ನ ಜೀವನದೊಳಗೆ ಬರೋದಕ್ಕೆ ಬಿಡಲ್ಲ. ನಿಹಾರಿಕಾ ಕುತಂತ್ರ ಬುದ್ಧಿ ನಮ್ಮನ್ನ ಭಯ ಪಡೋ ಹಾಗೆ ಮಾಡ್ತಾ ಇರ್ಬೋದು, ಆದ್ರೆ ನಿನಗೆ ಅನ್ಯಾಯ ಆಗೋ ಹಾಗೆ ಏನೂ ಆಗಲ್ಲ. ಧೈರ್ಯವಾಗಿರೋ. ನೀವ್ ಸಮಾಧಾನ ಮಾಡ್ತಿದ್ರು ಆ ವಿಕಾಸ್ ಬಂದ್ರೆ ಏನಾಗತ್ತೋ ಅಂತ ನನಗ್ ಭಯ ಆಗ್ತಿದೆ ರೀ. ನಿನ್ನ
ಬೆಕ್ಕೆ ಎದುರಾದ ಹಾಗೆ ಹೋಗಿ ಹೋಗಿ ನೀನ್ ಎದುರುಗಡೆ ಬಂದಿದ್ದಲ್ಲ, ಯಾಕೆ? ರೋಡಲ್ಲಿ ಹೋಗ್ತಿದ್ರೆ ನಿನ್ನಂತ ಕುಡುಕ್ರೆ ನನ್ ನೆನಪಿಗೆ ಬರ್ತಾರೆ. ನಿನ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಸರಿಯಾಗಿ ಸಿಕ್ಕಿದ್ಯಾ ಬಿಡು. ಆವತ್ ಓಡ್ ಹೋದೆ ನೀನು. ಇವತ್ ಮಾತ್ರ ನೀನನ್ ಬಿಡೋ ಮಾತೇ ಇಲ್ಲ. ಏಯ್ ಬಿಡೋ. ಸ್ಟೇಷನ್ಗೆ ನಡಿಯೋ. ನಾನ್ ತುಂಬಾ ಇಂಪಾರ್ಟೆಂಟ್ ಕೆಲ್ಸದ ಮೇಲೆ ಹೋಗ್ತಿದ್ದೀನಿ, ನನ್ನ ಡಿಸ್ಟರ್ಬ್ ಮಾಡ್ಬೇಡ. ಮೊದಲೇ ಕೋಪದಲ್ಲಿದ್ದೀನಿ. ನೀನ್ ಹೇಗಿದ್ರೆ ನನಗೇನೋ. ಆವತ್ ನೀನ್ ಮಾಡಿರೋ ತಪ್ಪಿಗೆ ನೀನ್ ಶಿಕ್ಷೆ ಅನುಭವಿಸ್ಲೇಬೇಕು. ಬಾರೋ ಬಾ. ನನಗೊಬ್ರು ಮೋಸ ಮಾಡಿದ್ದಾರೆ ಅನ್ನೋ ಇರಿಟೇಷನ್ ಅಲ್ಲಿದ್ದೀನಿ. ಇವಾಗ ನೀನು ಇನ್ನಷ್ಟು ಇರಿಟೇಟ್ ಮಾಡ್ದೆ ಅಂದ್ರೆ ಸಾಯಿಸಿದ್ರು ಸಾಯಿಸ್ಬಿಡ್ತೀನಿ. ಸಾಯಿಸ್ತೀಯಾ? ಸಾಯಿಸು. ಕಾರಲ್ಲಿ ಗುದ್ದಿ ಮಾನವೀಯತೆ ಇಲ್ದೇನೆ ರೋಡಲ್ಲೇ ಬಿಟ್ಟು ಹೋಗೋದು, ಅನ್ಯಾಯದ ಬಗ್ಗೆ ಪ್ರಶ್ನಿಸಿದ್ರೆ ಸಾಯಿಸ್ತೀನಿ ಅನ್ನೋದು ಅಷ್ಟು ಸುಲಭನೇನೋ ನಿನಗೆ? ಇವತ್ತೇನ್ ನಡಿಬೇಕೋ ಅದ್ ನಡೆಯುತ್ತೆ. ನಿಮ್ಮಂತ ಮೃಗಗಳು ರೋಡಲ್ಲಿ ಓಡಾಡ್ಬಾರ್ದು, ಜೈಲಲ್ಲಿರ್ಬೇಕು. ಬಾರೋ ಬಾ. ಯಾರಾದ್ರೂ ಬನ್ನಿ. ಜಗಳ ಮಾಡ್ಕೊಂಡು ಕೂತ್ರೆ ದೊಡ್ಡ ಯಾರಾದ್ರೂ ಇದೀರಾ? ಬನ್ನಿ ಇಲ್ಲಿ. ಈ ಪೊರ್ಕಿನ ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸ್ಬೇಕು. ಪ್ಲೀಸ್ ಯಾರಾದ್ರೂ ಬನ್ನಿ. ಲೇ ನಿಂತ್ಕೊಳ್ಳೋ. ಲೇ ನಿಂತ್ಕೊಳ್ಳೋ. ನಿಲ್ಲು. ಯಾವ ಕ್ಷಣದಲ್ಲಿ ನೀ ಶ್ರೀಕರ್ನ ನೋಡಿದ್ಯೋ, ಯಾವ ಗಳಿಗೆಯಲ್ಲಿ ಶ್ರೀಕರ್ನ ಪ್ರೀತಿಸದ್ಯೋ ಏನೋ, ಆ ಕ್ಷಣದಿಂದ ನಿನ್ನ ಪ್ರೀತಿ ಹೋರಾಟದಲ್ಲಿ ನಾವು ಕೂಡ ಬಲಿ ಆಗ್ತಾ ಇದೀವಿ. BP ಜಾಸ್ತಿ ಆಗ್ತಿದೆ, ಸ್ಟ್ರೆಸ್ಸು ಜಾಸ್ತಿ ಆಗ್ತಿದೆ. ಮೊನ್ನೆವರೆಗೂ ಯಾವಾಗ ಸತ್ತೋಗ್ತೀವ ಅಂತ ಪ್ರಾಣದ ಮೇಲೆ ಭಯ ಆಸೆ ಇತ್ತು. ಇವಾಗಂತೂ ಟಕ್ಕಂತ ಸತ್ತೋದ್ರೇನೆ ಒಳ್ಳೇದು ಅನ್ಸ್ತಿದೆ. ಯಾಕಂದ್ರೆ ಈ ಮದ್ವೆಗೋಳಾದ್ರೂ ನಮಗ್ ತಪ್ಪತ್ತೆ ಅಲ್ವಾ? ನಿಮ್ಗೆ ಅಷ್ಟೊಂದು ಆಸೆ ಇದ್ರೆ ನನ್ ಮದ್ವೆ ಆದ್ಮೇಲೆ ಮೇಲ್ ಹೋಗಿ, ಇವಾಗ್ಲೇ ಹೋಗ್ಬೇಡಿ. ಅಂದ್ರೆ ನಾವ್ ಸತ್ರು ಪರವಾಗಿಲ್ಲ ಅಂತಾಯ್ತು. ಮತ್ತೆ ಇನ್ನೇನ್ ಗೋಳು ನಿಮ್ದು? ಮತ್ತೊಂದ್ಸಲ ಸ್ಯಾಡಿಸ್ಟ್ ಫೋನ್ ಮಾಡಿ. ರಿಂಗ್ ಆಗ್ತಿದೆ, ರಿಸೀವ್ ಮಾಡ್ತಿಲ್ಲ. ಅಯ್ಯೋ, ಸ್ವಲ್ಪ ಹೊತ್ತಲ್ಲ ಅವನು ಇಲ್ಲಿಗೆ ಬಂದ್ಬಿಡ್ತಾನೆ. ಎಂತ ಗಲಾಟೆ ಆಗುತ್ತೋ ಏನೋ. ಅವನೀ ಕತ್ತಲ್ಲಿರೋ ತಾಳಿನ ಹೊರಗಡೆ ತೆಗೆದ ಅಂದ್ರೆ ಮುಗ್ದೋಗುತ್ತೆ, ಎಲ್ಲ ಮುಗ್ದೋಗುತ್ತೆ. ಮೊದಲು ವೇದವತಿಯವರ ಹೃದಯ ನಿಂತೋಗುತ್ತೆ, ಆಮೇಲೆ ವಿಕಾಸ್ ಕೈಯಲ್ಲಿ ನಾವು ಸತ್ತು ಹೋಗ್ತೀವಿ. ಡ್ಯಾಡ್, ನೀವು ಹೋಗಿ ಹೊರಗಡೆ ಗೇಟ್ ಹತ್ರ ನಿಂತ್ಕೊಳ್ಳಿ. ಅವ್ನು ಬರ್ತಿದ್ದ ಹಾಗೆ ಹೇಗಾದ್ರೂ ಕನ್ವಿನ್ಸ್ ಮಾಡಿ ಕರ್ಕೊಂಡು ಬನ್ನಿ. ರಾಂಗ್ ಸ್ಟೆಪ್ಸ್ ಇಡಬೇಡ ಅಂತ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡಿ ಪ್ಲೀಸ್. ಅಯ್ಯೋ, ನಾನು ಹೋಗಲ್ಲ. ಅವನು ಎಂಟ್ರಿ ಆಗ್ಬೇಕಾದ್ರೆ ಎಂಟ್ರೆನ್ಸ್ ಅಲ್ಲಿ ಇದ್ದೆ ಅಂತಂದ್ರೆ ಮೊದಲೇ ಬುಲೆಟು ನನಗೇ ಬೀಳುತ್ತೆ. ಮೊದಲೇ ಹೆಣ ನಂದೇ ಆಗುತ್ತೆ. ಬೇಕು ಅಂದ್ರೆ ನೀವು ಹೋಗಿ. ಅಂದ್ರೆ ಹೆಂಡತಿ ಮಗಳು ಹೋದ್ರೂ ಪರವಾಗಿಲ್ಲ ಅಂತಾಯ್ತು. ಎಷ್ಟು ಸ್ವಾರ್ಥ. ನೀವ್ ಏನಾದ್ರೂ ಅನ್ಕೊಳ್ಳಿ, ನಾನಂತೂ ಹೋಗಲ್ಲ. ಅಯ್ಯೋ, ಹೆಣ್ಮಕ್ಳು ಹೊರಗಡೆ ಹೋದ್ರೆ ಅನುಮಾನ ಬರುತ್ತೆ ರೀ. ಹಾಗಾದ್ರೆ ನೀವು ಹೋಗ್ಬೇಡಿ. ಆದ್ರೂ ಅವನು ಒಂದು ಪ್ರಳಯ ತರ ಬರ್ತಿದ್ದಾನೆ, ಅವನು ಹೇಗ್ ತಡೆಯಕ್ಕಾಗತ್ತೆ? ವಿಕಾಸ್ ಬಂದ್ರೆ ಭಾವ ಏನ್ ಮಾಡ್ಬೇಕು ಅನ್ಕೊಂತಾ ಇದ್ದಾರೆ? ಯಾವ ರೀತಿಲಿ ನಿಶ್ಚಿತಾರ್ಥ ನಿಲ್ಸ್ತಾರೆ? ನಮ್ ಮದ್ವೆ ಆಗಿದೆ ಅನ್ನೋ ನಿಜಾನ್ ಬಿಟ್ರೆ ಇನ್ಯಾವುದೂ ತಡೆಯೋದಕ್ಕಾಗಲ್ಲ. ಮತ್ತೆ ಭಾವನ್ ಧೈರ್ಯ ಏನು? ನಂಗೇನು ಅರ್ಥ ಆಗ್ತಾ ಇಲ್ಲ. ವಿಕಾಸ್ ಬರ್ತಾನೆ, ಅವನಿ ವಿಕಾಸ್ ರಿಂಗ್ ಬದಲಾಯಿಸ್ಕೋತಾರೆ. ಆ ಕಾರ್ಯಕ್ರಮನ ಕಣ್ಣಾರೆ ನೋಡ್ಬೋದು ಅಂತ ವೇಟ್ ಮಾಡ್ತಾನೆ ಇದೀವಿ. ವಿಕಾಸ್ ಏನ್ ಇನ್ನೂ ಬಂದಿಲ್ಲ. ಅವನಿನ ಸಿಕ್ಕಾಕ್ಸಕ್ ಹೋಗಿ ನಾವು ಸರಿಯಾಗಿ ಸಿಕ್ಕಾಕೊಂಡಿದೀವಿ. ಇವಾಗ ಈ ಕಾರ್ಯಕ್ರಮ ಬೇಡ ಅಂದ್ರೆ ವೇದವತಿ ಜೊತೆ ಪ್ರಾಬ್ಲಮ್, ಅವನ್ ಬಂದ ಅಂದ್ರೆ ಅವನ್ ಜೊತೆನೂ ಪ್ರಾಬ್ಲಮ್.
ಇದಕ್ಕೂ ಮೊದಲಿನ ಹಾಗೆ ಈ ಸರಿ ಕೂಡ ಅವನಿ ಏನಾದರೂ ಮ್ಯಾಜಿಕ್ ಮಾಡಿ ವಿಕಾಸ್ ಬರ್ದೇ ಇರೋ ಹಾಗೆ ಮಾಡಿದಾಳ ಏನು? ಏನ್ ಮಾತಾಡ್ತಿದ್ಯಾ ನೀನು? ವಿಕಾಸ್ ಶಾಪಿಂಗ್ ಹೋಗಿದ್ದಾನೆ ಅಂತ ಶೇಖರ್ ಅವ್ರು ಹೇಳಿದ್ರಲ್ಲ. ಅವನ್ ಈ ಮನೆಗೆ ಯಾಕೆ ಬಂದ? ಒಳಗಡೆ ಹೋಗಿರ್ತಾನ? ಇವಳು ವೇದವತಿ ಅವ್ರ ಮನೆಗೆ ಯಾಕೆ ಹೋಗ್ತಿದ್ದಾಳೆ? ಇವಳಿಗೇನಾದ್ರೂ ಅವ್ರ ಮನೆಯವ್ರು ಗೊತ್ತಾ? ವಿಕಾಸ್ ಎಷ್ಟು ಕೆಟ್ಟವನು ಅಂತ ಅಮ್ಮ ಅಪ್ಪನಿಗೆ ಗೊತ್ತಿಲ್ಲದೆ ನಿಹಾರಿಕಾ ಹಾಕಿರೋ ಸ್ಕೆಚ್ಚಲ್ಲಿ ಸಿಕ್ಕಾಕೊಂಡಿದ್ದಾರೆ. ಆ ವಿಕಾಸ್ ಬರಲಿ ಮಾಡ್ತೀನಿ. ನಿಜವಾಗ್ಲೂ ಅವನಿಗೆ ರಿಂಗ್ ತೋರಿಸೋ ಪರಿಸ್ಥಿತಿ ಏನಾದರೂ ಬಂದರೆ ಅವನ ಬಗ್ಗೆ ಹೇಳ್ಬಿಡ್ತೀನಿ. ವಿಕಾಸ್ಗೆ ಇನ್ನೊಂದ್ಸಲ ಫೋನ್ ಮಾಡಿ. ಮಾಡ್ತಾನೆ ಇದೀವಿ ಅತ್ತೆ. ಕಾಲ್ ಕನೆಕ್ಟ್ ಆಗ್ತಿದೆ, ತಕ್ಷಣ ಕಟ್ ಆಗ್ತಿದೆ. ಅವನಿ ಫೋನ್ ಮಾಡಿದ್ರೆ ಬರಲ್ಲ ಅಂತ ಹೇಳಿದ್ಯಂತಲ್ಲಮ್ಮ. ಏನೋ ಕೆಲಸ ಇದೆ ಅಂತ ಹೇಳಿದ್ಯಂತೆ. ನಾನ್ ನಿಮ್ ಮನೇಲಿ ನಡೆಯೋ ನಿಮ್ ಮದ್ವೆ ಕಾರ್ಯಕ್ರಮಕ್ಕೆ ಬರ್ಲಿಲ್ಲ. ಒಬ್ಬ ಪೊರ್ಕಿ ಮನೆಯೊಳಗ್ ಬಂದ. ಅವನನ್ನ ಹಿಡಿಯೋಣ ಅಂತ ಬಂದೆ. ಪೊರ್ಕಿನಾ? ಯಾರವನು? ಅಷ್ಟು ಒಳ್ಳೆ ಹೆಸರು ಇಟ್ಟಿದ್ಯಾ? ಕೆಲವು ದಿನಗಳ ಹಿಂದೆ ಒಬ್ಬ ಕುಡ್ಕ ಬಂದು ನನ್ನನ್ ಕಾರಲ್ಲಿ ಗುದ್ದಿ ಹೊರಟೋದ. ರೋಡ್ ಮೇಲೆ ಸಾವು ಬದುಕಿನಲ್ಲಿ ಇರ್ಬೇಕಾದ್ರೆ ಬಿಟ್ಟು ಹೊರಟೋದ. ಮಾನವೀಯತೆ ಇಲ್ದಿರೋನು. ಆಮೇಲೆ ಇನ್ನೊಂದ್ಸರಿ ರೋಡ್ ಮೇಲೆ ಕಾಣಿಸ್ಕೊಂಡ. ಸ್ವಲ್ಪ ಬೈದೆ, ನಿರ್ದಾಕ್ಷಿಣ್ಯವಾಗಿ ತಳ್ಳಿ ಹೊರಟೋದ. ಯಾವಾಗ ಕಣ್ಣಿಗೆ ಬೀಳ್ತಾನೆ ಅಂತ ನೋಡ್ತಿದ್ದೆ. ಇವಾಗ ಕಾಣಿಸ್ದ. ಅವನ್ ಹಿಡಿಯೋಣ ಅಂತ ಓಡ್ ಬಂದ್ರೆ ತಪ್ಪಿಸ್ಕೊಂಡು ಓಡ್ತಾ ಬಂದು ನಿಮ್ಮನೆಯೊಳಗ್ ಬಂದ. ನಮ್ ವಿಕಾಸ್ ಅಂತೂ ಅಲ್ಲ ಅಲ್ವಾ? ಅದೇ ಅರ್ಥ ಆಗ್ತಿಲ್ಲ. ಆದ್ರೆ ಹೆಚ್ಚು ಕಡಿಮೆ ಅವನೇ ಅನಿಸ್ತಿದೆ. ಒಳಗಡೆ ಹೋಗಿ ಇಷ್ಟೊತ್ತಾಯ್ತಲ್ಲ, ಇನ್ನೂ ಯಾಕೆ ಬಂದಿಲ್ಲ? ಒಳಗಡೆ ಯಾರು ಬಂದಿಲ್ಲಮ್ಮ. ನಿಮ್ಮನೆ ಗೇಟ್ ದಾಟ್ಕೊಂಡ್ ಬರೋದನ್ನ ನಾನೇ ನೋಡ್ದೆ. ನನಗ್ ಗೊತ್ತಿರೋ ಹಾಗೆ ಪ್ರಪಂಚದಲ್ಲಿ ಅವನಂತ ನೀಚ ಕೆಟ್ಟವನು ಮತ್ತೊಬ್ರು ಇರೋದಿಲ್ಲ. ಅವನ್ನ ಯಾವ ತಾಯಿ ಹೆತ್ತಿದಾಳೋ ಆದ್ರೆ ಅಂತ ದರಿದ್ರದವನ್ನ ನಾನ್ ಇಲ್ಲಿವರೆಗೂ ನೋಡಿಲ್ಲ. ಇಷ್ಟೆಲ್ಲ ಆದ್ಮೇಲೆ ಯಾವುದೋ ಒಂದು ತೀರ್ಮಾನ ಆಗ್ದೇನೆ ಹೋಗ್ಬಾರ್ದು. ಆದ್ರೂ ನಾನು ಅವಳಿಗೆ ಭಯಪಟ್ಟು ಓಡೋಗೋದು ಯಾಕೆ? ಅಂತವನ್ನ ಬಿಡಬಾರ್ದಮ್ಮ. ನಿನ್ ಹತ್ರ ಅವನ್ ಫೋಟೋ ಏನಾದ್ರೂ ಇದೆಯಾ? ನಮ್ ಹತ್ರ ನಿಮ್ ಹಾಗೆ ಕಾಸ್ಟ್ಲಿ ಫೋನ್ ಇರಲ್ವಲ್ಲ. ಅಂತವ್ರು ಕಾಣಿಸ್ತಿದ್ದಾಗೇನೆ ಫೋಟೋ ತೆಗಿಯೋದಕ್ಕೆ. ಇವತ್ತು ಏನಾಗುತ್ತೋ ಆಗ್ಲಿ. ನಾನು ಅವನನ್ನ ಎಷ್ಟು ಜನರ ಮಧ್ಯದಲ್ಲೂ ಗುರ್ತಿಡಿತೀನಿ. ನೋಡೋದಕ್ಕೆ ಎಷ್ಟೊಂದು ಮರ್ಡರ್ ಮಾಡಿರೋ ತರ ಇದ್ದಾನೆ.
ನೀನು ಅವಾಗಿಂದ ಹೇಳ್ತಿದ್ರೆ ನಾನು ಅವನನ್ನ ಒಂದು ರೇಂಜಲ್ಲಿ ಊಹಿಸ್ಕೊಂಡೆ. ಅವನು ಅಷ್ಟೊಂದು ಚೀಪ್ ಫೆಲೋನಾ? ನನಗೆ ಯಾಕೋ ನಮ್ಮ ವಿಕಾಸ್ ಮೇಲೆ ಅನುಮಾನ ಬರ್ತಿದೆ. ಆದ್ರೂ ಅವನು ಈ ಥರ ಎಲ್ಲ ಮಾಡಲ್ಲ ಅಲ್ವಾ? ಅವನು ಆಗಿರಲ್ಲ ಬಿಡು. ಅವನು ಈ ಸರಿ ಎಲ್ಲಾದ್ರೂ ಕಾಣಿಸ್ರೆ ನಾನು ಕೂಡಲೇ ಫೋನ್ ಮಾಡಮ್ಮ. ನಾನು ಅವನ್ನ ಅರೆಸ್ಟ್ ಮಾಡಿಸಿ ಶಿಕ್ಷೆ ಆಗೋ ಥರ ಮಾಡ್ತೀನಿ. ಇವಳು ಬಂದು ಇಷ್ಟೊತ್ತು ಮೀಟಿಂಗ್ ಮಾಡ್ತಿದ್ದಾಳಲ್ಲ ಯಾಕೆ? ಇದರಲ್ಲಿ 6 ಬುಲೆಟ್ಸ್ ಇದೆ. ಇದರಲ್ಲಿ ಯಾರಿಗೆ ಅದೃಷ್ಟ ಇದೆಯೋ ಅವ್ರು ಬದುಕೋತಾರೆ. ಅವನಿನ್ ಮಾತ್ರ ಶೂಟ್ ಮಾಡದೆ ಬಿಡಬೇಕು. ಯಾಕಂದ್ರೆ ನನಗೆ ಬೇಕಾಗಿರೋದು ಅವನೇ ಅಲ್ವಾ? ಬಿಡಿ. ಯಾರೋ ನೀನು? ಏನಾಯ್ತು ಸರ್? ನನ್ನ ಯಾಕೆ ಕೇಳ್ಕೊಂಡು ಬಂದ್ರಿ? ಅತ್ತೆ ಮನೆ ಕರ್ಕೊಂಡು ಹೋಗೋಣ ಅಂತ. ಏನ್ ಸರ್ ತಮಾಷೆನಾ? ಮೊದಲು ಗಾಡಿ ಹತ್ತೋ. ಯಾಕೆ ಅರೆಸ್ಟ್ ಮಾಡ್ತಿದ್ರಿ ಸರ್? ಯಾಕೋ ಏನೋ ಎಲ್ಲ ಸ್ಟೇಷನಲ್ಲಿ ಹೋಗಿ ಮಾತಾಡೋಣ. ಮೊದಲು ಗಾಡಿ ಹತ್ತು. ಅಯ್ಯೋ, ರೀಸನ್ ಹೇಳ್ದೇನೆ ಹೇಗೆ ಅರೆಸ್ಟ್ ಮಾಡ್ತೀರಾ ಸರ್? ನಾಯಕ್ ಸರ್, ಇವನ್ ಜೇಬಲ್ಲಿ ಏನೇನಿದೆಯೋ ಚೆಕ್ ಮಾಡು. ಒಂದು ಕೈಯಲ್ಲಿ ಪಿಸ್ತೂಲ್, ಇನ್ನೊಂದು ಕೈಯಲ್ಲಿ ತಾಳಿ, ಜೇಬಲ್ಲಿ ಎಣ್ಣೆ ಬಾಟ್ಲು. ನಿನ್ನ ಅರೆಸ್ಟ್ ಮಾಡೋದಕ್ಕೆ ಇನ್ನೇನ್ ಬೇಕು? ಸರ್, ಇದನ್ನೆಲ್ಲ ನಾನು ಸುಮ್ಮನೆ ಕ್ಯಾರಿ ಮಾಡ್ತಿದ್ದೀನಿ ಸರ್. ನನ್ನ ಕಿವಿಲಿ ಏನಾದ್ರೂ ಕಾಲಿಫ್ಲವರ್ ಕಾಣ್ತಿದ್ಯಾ? ಮೊದಲು ಗಾಡಿ ಹತ್ತು. ಸರ್, ನನ್ನ ಬಗ್ಗೆ ನಿಮಗ್ ಗೊತ್ತಿಲ್ಲ. ಲೇಯ್, ನಿನ್ ಬಗ್ಗೆ ನಾನೇನೋ ತಿಳ್ಕೊಳ್ಳೋದು, ಫಸ್ಟ್ ನನ್ನ ಬಗ್ಗೆ ನೀನ್ ತಿಳ್ಕೊ. ಸರ್, ಡಿಪಾರ್ಟ್ಮೆಂಟ್ ಅಲ್ಲಿ ನನಗೆ ದೊಡ್ಡವ್ರು ಗೊತ್ತು. ನಿನಗೆ ಅವ್ರು ಗೊತ್ತು, ಅವರಿಗೆ ನಾನ್ ಗೊತ್ತು. CI ಕಿರಣ್ ಬಂದು ಅರೆಸ್ಟ್ ಮಾಡಿದ್ರು ಅಂತ ಗೊತ್ತಾದ್ರೆ ನನ್ನ ಬಗ್ಗೆ ನಿನ್ಗೆ ಒಂದೇ ಮಾತು ಕೇಳಿಸುತ್ತೆ. ಡ್ಯೂಟಿಲಿ ಪರ್ಫೆಕ್ಟ್ ಆಗಿರ್ತಾನೆ ಅಂತ, ಯಾರ ಮಾತು ಕೇಳಲ್ಲ ಅಂತ. ಅರ್ಥ ಆಯ್ತಾ? ನನ್ನ ಇನ್ಫ್ಲೂಯೆನ್ಸ್ ಬಗ್ಗೆ ನಿಮಗೆ ಇನ್ನೂ ಗೊತ್ತಿಲ್ಲ ಸರ್. ಇನ್ನೊಂದು ಮಾತಾಡಿದ್ರೆ ಒಳಗಡೆ ಹಾಕಿ ಬೆಂಡೆತ್ ಬಿಡ್ತೀನಿ. ನೀನಾಗೆ ನೀನ್ ಗಾಡೀಲಿ ಕೂತ್ಕೊಂಡ್ರೆ ಒಂಥರ ಇರುತ್ತೆ, ನಾನು ಕೂರಿಸಿದ್ರೆ ಇನ್ನೊಂದು ಥರ ಇರುತ್ತೆ. ಯಾವ್ದು ಬೇಕು? ಚಾಯ್ಸ್ ಈಸ್ ಯುವರ್ಸ್. ಮುಗಿತಾ? ಅವನ್ ಯಾರ ಬಗ್ಗೆನೋ ಇನ್ನೂ ಹೇಳೋಕೇನಾದ್ರೂ ಇದ್ಯಾ? ಓ ಅಂತ ಅವಾಗಿಂದ ಹೇಳ್ತಾನೆ ಇದ್ಯಾ? ಲೇ ಪೊರ್ಕಿ, ಯಾರಿಗೂ ಕಾಣಿಸ್ದಾಗೆ ಒಳಗಡೆ ಬಚ್ಚಿಟ್ಕೊಂಡಿದ್ರೆ ಹೊರಗಡೆ ಬಾರೋ. ಇಲ್ಲಿ ನಡೀತಾ ಇರೋದು ಅಕ್ಕಂಗೆ ಗೊತ್ತಾಗ್ಬಾರ್ದು. ಅಕ್ಕನ ಇಲ್ಲಿಂದ ಕಳಿಸ್ಬೇಕು. ಅಕ್ಕ, ಅವನ್ ಟೈಮ್ ಚೆನ್ನಾಗಿಲ್ಲ ಅಂದಾಗ ಖಂಡಿತ ಅವ್ನು ನಿನಗೆ ಸಿಗ್ತಾನೆ, ಸರಿಯಾದ ಶಿಕ್ಷೆನ ಅನುಭವಿಸ್ತಾನೆ. ನೀನು ಅವನ ಬಗ್ಗೆ ಯೋಚನೆ ಮಾಡಬೇಡ, ಟೆನ್ಷನ್ ಮಾಡ್ಕೋಬೇಡ. ನೀನಿವಾಗ ಹೊರಡು. ವಿಕಾಸ್ ಬರೋ ಸಮಯಕ್ಕೆ ಈ ಸುಜಾತ ಇಲ್ಲಿ ಇಲ್ಲದೆ ಇರೋದೇ ಒಳ್ಳೇದು. ರಿಂಗ್ ಬದಲಾಯಿಸ್ಕೊಳ್ಳೋ ವಿಷಯ ಗೊತ್ತಾಗದೇ ಇದ್ರೆ ಇನ್ನೂ ಒಳ್ಳೇದು. ಆದರೂ ಎಲ್ಲ ನನ್ನ ಹಣೆ ಬರ. ಅವನೇನಾದರೂ ಮಾಮೂಲಿಯಾಗಿ ಬರ್ತಿದ್ದಾನ? ಇವತ್ತು ಎಷ್ಟು ಜನ ಬಲಿಯಾಗ್ತೀವೋ. ಅಮ್ಮ ಸುಜಾತ, ಹೇಗೂ ಬಂದಿದ್ಯಾ? ಒಂದು ಮುಖ್ಯವಾದ ಕಾರ್ಯಕ್ರಮ ನೋಡ್ಕೊಂಡು ಹೋಗಬಹುದು ಇರಮ್ಮ. ನಿಮ್ ಮದ್ವೆ ದಿನದ ಕಾರ್ಯಕ್ರಮನ ನೋಡೋ ಅಂತ ತಾಳ್ಮೆ ನನ್ಗೆ ಏನೂ ಇಲ್ಲ. ನಮ್ಮ ಮದ್ವೆ ದಿನದ ಕಾರ್ಯಕ್ರಮ ಅಲ್ಲಮ್ಮ, ಅವನಿ ಮದ್ವೆಗೆ ಸಂಬಂಧಪಟ್ಟಿರೋ ಮೊದಲ ಕಾರ್ಯಕ್ರಮ. ಏನಂತಿದ್ದೀರಾ? ಅವನಿ ಮದ್ವೆಗೆ ಸಂಬಂಧಿಸಿರೋ ಕಾರ್ಯಕ್ರಮ ಏನು? ಅಕ್ಕ, ಅದೇನೂ ಇಲ್ಲ. ನೀನೀಗ ಹೊರಡು. ಅಷ್ಟಕ್ಕೂ ಏನ್ ನಡೀತಿದ್ಯೋ ನನಗೆ ಗೊತ್ತಾಗ್ಬೇಕು. ನೀನಿರು. ಏನ್ ನಡೀತಿದೆ ಇಲ್ಲಿ? ಅವನಿಗೂ ವಿಕಾಸ್ಗೂ ರಿಂಗ್ ಬದಲಾಯಿಸೋ ಫಂಕ್ಷನ್ನ ಏರ್ಪಾಟ್ ಮಾಡಿದ್ವಿ.